So guys, come on, let's run. ಸ್ಯಾಂಡಿ ಅವರೇ ಬರ್ಗರ್ ಹೆಂಗಿದೆ? ಪಿಜ್ಜಾ ಬರ್ಗರ್ ಇಷ್ಟ ತಿನ್ಬೇಕು ತಿಂತಾ ಇದೆ. ಚೆನ್ನಾಗಿ ದುಡಿರಿ, ಚೆನ್ನಾಗಿ ಖರ್ಚು ಮಾಡ್ರಿ. ಫ್ಲಾಶ್ ಬ್ಯಾಕ್. ನಾನು ವಿಡಿಯೋ ಸ್ಟಾರ್ಟ್ ಮಾಡೋದು. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಕಟ್ ಮಾಡ್ಬೋದು. ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡೋದು. ಯಾವ್ದು ಮುಂಚೆ ಮೂವಿಗೆ ಹೋಗ್ತಾರೆ? ಡಿಸ್ಕ್ಲೋಸರ್ ಡೇ. ಫಸ್ಟ್ ಮೂವಿಗೆ ಹೋಗ್ತಿರೋದು ಯಾವುದು? ಡಿಸ್ಕ್ಲೋಸರ್ ಡೇ. ಓಕೆ, ಅದೇ ಸೈಫೈ. ಬಸ್ಸಲ್ಲಿ ಏಳುವರೆ ಮೂವಿ ಇದೆ ಇವಾಗ. ಟೈಮ್ ಎಷ್ಟು ಟೈಮ್? ಅಖಿಲ್ ಅವ್ರು ಅಲ್ಲಿ ತೆಗ್ಲಾಕೊಂಡಿದ್ದಾರೆ. ವಿಡಿಯೋ ತೋರಿಸ್ತೀನಿ. ನಥಿಂಗ್ ಬಿಫೋರ್ ಕಾಫಿಗೆ ಹೋಗೋಣ ಅಂತ ಇದ್ದು, ಫುಲ್ಲು ಜೋರು ಮಳೆ ಬಂತು. ನಾನು ಈಗಲೂ ಹೇಳ್ತಾ ಇದ್ದೀನಿ, ಅಲ್ಲೆಲ್ಲಾದರೂ 10 ರೂಪಾಯಿ ಕಾಫಿ ಕುಡ್ಕೊಂಡು ಮನೆಗೆ ಹೋಗೋಣ. ನಥಿಂಗ್ ಬಿಫೋರ್ ಕಾಫಿ. ನಾನು ಸಂದೀಪನ್ ತೋರ್ಸೋನಿರು ನೆಂದಿರೋದು ನೋಡೋನು. ಏನಂತೀರ ಅಖಿಲ್ ಅವರೇ? ಹೇಳ್ಬೇಕ್ರಿ ಎಲ್ಲ ಆರಾಮಾಗೆ ಅಲ್ಲೇ ಒಂದು ಪೆಟ್ಟಿ ಅಂಗಡಿಲಿ ಒಂದು ಟೀ ಹೆಂಗಿರೋ ಒಂದು ಟೀ ಒಂದು ಗಂಕಡಿ ಹಚ್ಕೊಂಡಿದ್ದೀರಾ? ಕಡೆ ಎಲ್ಲ ಇಲ್ಲ, ಯಾರು ಹಚ್ಚಲ್ಲ. ನೀವು ಹಚ್ತೀರಾ? ಅನ್ಸುತ್ತೆ. ಅಭ್ಯಾಸ ಇದೆಯಾ? ಇಲ್ಲ, ನಮ್ಗೊಂದು ಯಾರು ಇಲ್ಲಿರೋರ್ಗೆ ಯಾರು ಕಟ್ಟು ಬಿಡಿ, ಕಟ್ಟಿದೆ. So guys, come on, let's run. ಸ್ಯಾಂಡಿ ಅವರೇ ಬರ್ಗರ್ ಹೆಂಗಿದೆ? ಪಿಜ್ಜಾ ಬರ್ಗರ್ ಇಷ್ಟ ತಿನ್ಬೇಕು ತಿಂತಾ ಇದೆ. ಅಭಿಜಿತ್ ಅವರೇ ಹಾಟ್ ಚಾಕ್ಲೇಟ್ ಇಷ್ಟ ಅಂತ ಹೇಳ್ತೀರಾ? ಬೂಸ್ಟ್ ಕುಡಿತಿದ್ದೀರಾ? ಹೌದಾ? ದಯವಿಟ್ಟು ತಗೊಳ್ಳಿ. ಫ್ಲಾಶ್ ಬ್ಯಾಕ್. As I said, it's first copy complaint. ಇದು ಹಾಟ್ ಚಾಕ್ಲೇಟ್ ಏನು? ಈ ತಾಟಲ್ಲ Honestly, like for the Vietnamese coffee, they always mix it and give it a coconut. Not Vietnamese. They don't have they always take it and give it a coconut. Condensed milk in the coffee. We don't let you that stir that. ನಿಮಗೆ ಕೆಲಸ ಕೊಡೋಣ, ಅವರೇ ಮಾಡ್ತಾರೆ. ಏನೇನು ತರಿಸಿದ್ವಿ? ಒಂದು ಪನ್ನೀರ್ ಸಾಟೆ, ಅದೇನಾಯ್ತು ಮಲಾಯ್ ಚಿಕನ್, ಮಲಾಯ್ ಕಬಾಬ್, ಡಯಟ್ ಕೋಕ್ ಹೇಳಿದ್ವಿ. ನಮ್ಮಲ್ಲಿದೆ, ಅದು ತೋರ್ಸೋಕ್ಕಾಗಲ್ಲ ನಿಮಗೆ, ಸೀಕ್ರೆಟ್ ಅದು. ಎರಡನೇ ದಿನ ನೀವು ನೋಡ್ಕೊಂಡ್ರೆ ನಮ್ಮ ರವಿ ಕಾರ್ಯಕ್ರಮ ಇವತ್ತು ಡೀಸೆಲ್ ಜಾಸ್ತಿ ಆಗಿದೆ. ಸೊ ದಾನ ಮಾಡ್ತಿದ್ದಾನೆ ನಮಗೆಲ್ಲ. ಒಳ್ಳೇದಾಗಲಿ, ಬೇರೆ ಒಳ್ಳೇದು ಮಾಡಲಿ. ಹಾಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಫಾರ್ಚುನರ್ ಸುರಿಮಳೆಯಲ್ಲಿ ಅಯ್ಯೋ 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 ಅಯ್ಯೋ. ಆಗಲ್ಲ ಅಪಿ. ಮಧ್ಯ ಬಾ, ಕಾರ್ನರಲ್ಲೇ ಕೂರ್ಬೇಕಾ? ಬಿಹಾರಿ ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಉನ್ನ ಶ್ರೀರಾಮ್ಪುರ ಗಲ್ಲಿ ಸುಂಗು ಮುಂಡಕ್ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಉನ್ನ
ಕಾಯ್ತಿದ್ದೀವಲ್ಲ ಸಿಟಿ ಅವರು. ಯಾರಪ್ಪ ನೀವು? ಹೋಗ ಆಚೆ ಲೈನಿಗೆ ಹೋಗ್ಬೇಕಂತ ಕಾಮನ್ ಸೆನ್ಸ್ ಇಲ್ವಾ? ಇಲ್ಲ ಹೋಗ್ರಿ ಆಚೆ. ಏನಂತೀರ ರೀ, ಅದನ್ನ ಬಿಡೋದ ಬೇಡವಾ? ಬಿಡೋಣ ನಮ್ಮ ಹುಡುಗ ಲೈನ್ ತೋರಿಸ್ತೀನಿ, ತುಂಬ ಇದೆ. ಮೂರು ಬಂದಿದೆ, ಇನ್ನು 2 ಬರುತ್ತೆ. ನನಗೆ ರಿವ್ಯೂ ಹೇಳ್ರಿ. ರಿವ್ಯೂ ಏನಿಲ್ಲ, ಸುಮ್ಮನೆ 1000 ಜನ ಹೇಳೋರೆ ವಿರಾಟ್ ಕೊಹ್ಲಿ ಅನುಷ್ಠಾನ್ ಅಂತ ಹೇಳಿ. ಆಚೆ ಗುರಾಯಿಸ್ತಾನ ನೆಕ್ಸ್ಟ್ ಟೈಮ್ ಅಂದರೆ ಗ್ಯಾಪ್ ಅಷ್ಟೇ, ಇರೋದೇ ನಷ್ಟ. ಓಕೆ, ಡೇ 2 ಅಲ್ಲಿದ್ದೀವಿ. ನಿನ್ನೆ NBC ಕಾಫಿ ತುಂಬ ಚೆನ್ನಾಗಿತ್ತಂತ ಅಭಿಯವ್ರು ಹೇಳಿದ್ರು. ಇವತ್ತು ಬ್ಲೂ ಟೋಕಾಯ್ ಬಗ್ಗೆ ಹೇಳ್ತಾರೆ. ಅಭಿಯವ್ರ ನಿಮ್ಮ ಕಾಫಿ ಹೆಸರೇನು? ಒನ್ ಸೆಕೆಂಡ್, ನಾನು ನೆನ್ನೆನೇ ಹೇಳಿದೆ ಬ್ಲೂ ಟೋಕಾಯ್ಗೆ ಹೋಗೋಣ ಅಂತ. ವಿಭಾಂಶ್ ಅವರು NBCಗೆ ಹೋಗೋಣ ಅಂತ ಒಂದು ವಾರದಿಂದ 1 ಅವರ್ ಮಳೇಲಿ ನೆನ್ಕೊಂಡು ಹೋಗಿ ಚೆನ್ನಾಗಿತ್ತು. ಓಕೆ, ಏನು ಅಷ್ಟು ಅಷ್ಟಾಗಿರ್ಲಿಲ್ಲ, ಬಟ್ ಸ್ಟಿಲ್ ಬ್ಲೂ ಟೋಕಾಯ್ ಇಸ್ ಬ್ಲೂ ಟೋಕಾಯ್. ನೀವು ತೊಗೊಂಡಿರೋದು ಏನು ಅಭಿಯವ್ರು? ಕ್ರಿಯೇಷನ್ ಆಫ್ ರಾಪೆ. ಅಲ್ಲ, ಇವ್ರಿಗೆ ಈ ಥರ ಫ್ರೀ ಮಾರ್ಕೆಟಿಂಗ್ ಕೊಡ್ತೀರಾ, ಒಂದು ಸ್ಪಾನ್ಸರ್ಶಿಪ್ ಕೇಳಿ ಸರ್. ನಾವಿನ್ನ ಬೆಳೀತಾ ಇದೀವಲ್ಲ, ನಮ್ಮ ಜೊತೆ ಅವರು ಬೆಳೀಲಿ ಅಂತ. ಇಲ್ಲೋ ಕೇಳಿ ನೀವೇನು ತೊಗೊಂಡಿದ್ದೀರಾ? ನೆನ್ನೆ ಬೇರೆ ವಿಯೆಟ್ನಾಮೀಸ್ ಅವ್ರು ಇಷ್ಟ ಸೇಮ್ ನೆನ್ನೆ ಏನು ತೊಗೊಂಡಿದ್ದು ಅದೇ ವಿಯೆಟ್ನಾಮೀಸ್. ನೀವು ನೆನ್ನೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ರಿ. ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂದರೆ ಲೈಕ್ ಆಥೆಂಟಿಕ್ ಟೇಸ್ಟ್ ಮ್ಯಾಚ್ ಆಗ್ತಿಲ್ಲ. Okay. ಸೊ ವಿಭಾಂಶ್ ಅವರೇ ನೀವೇನು ತೊಗೊಂಡಿದ್ದೀರಾ? ಅವ್ನಿನ್ನ ಪಾಪ ಹೇಳೋದು ಬೇರೆ ಲೋಕದಲ್ಲಿದ್ದಾರೆ. ವಿಯೆಟ್ನಾಮೀಸ್. ರವಿ ಅವರೇ, ನೀವೇ ಕಾಫಿ ಕುಡಿಯಲ್ಲ, ಬರೀ ಬೇರೆ ಕುಡಿತೀರಂತೆ. ಗ್ರೀನ್ ಟೀ ಲೈಟಾಗಿ 90. ಸೊ ವೀರು ಏನು ತೊಗೊಂಡಿದ್ದೀರಾ? ನೆನ್ನೆ ಹೇಳಿದ್ದೀನಿ ನನಗೆ ವಿಯೆಟ್ನಾಮೀಸ್ ಕಾಫಿ ತುಂಬ ಇಷ್ಟ ಅಂತ. ಹಾಂ, ಏನು ಅಷ್ಟು ಹೇಳೋಕ್ಕೆ ರೆಕಾರ್ಡ್ ಮಾಡಿಸಿದ್ರೆ ಇಲ್ಲಿ ನೀವು ಇಲ್ಲ, ಬ್ಲೂ ಟೋಕಾಯ್ ಇದಕ್ಕವರೆಗೂ ಯಶವಂತಪುರ. ಹೌದು, ಇಟ್ಸ್ ಗೋಗೊಂಡೆಪಾಳ್ಯ ಬ್ರೋ. ಯಶವಂತಪುರ. ಇಟ್ಸ್ ಗೋಗೊಂಡೆಪಾಳ್ಯ ಬ್ರೋ. ಯಶವಂತಪುರ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಸೈನ್ ಆಫ್ ಮಾಡ್ತೀವಿ. ನೀವು ಇನ್ನ ಎಲ್ಲಪ್ಪ, ಇನ್ನ ಮೂವಿ ಶೋ ಇದೆಯಲ್ಲ ಅದೇಳು. ಕರೆಕ್ಟ್ 1 ಗಂಟೆ ಶೋ ಬೇರೆ ಇದೆ, ಪ್ರಾಜೆಕ್ಟ್ ಹೆಲ್ ಮೇರಿ. ಅದು ನಮ್ಮನೆ ಹೋಮ್ ಥಿಯೇಟ್ರಲ್ಲೇ. ಮನೇಲೆ ಅದು ಇದು ಆಡಿಯೋ ಯಾವ ಕ್ವಾಲಿಟಿ ಇದು? ಡಾಲ್ಬಿ ಅಟ್ಮಸ್ ಆಡಿಯೋ, ವಿಜುವಲ್ 4K HDR10. 4K HDR10. ಪಾಪ ಟೆನ್ಷನ್ ಆಗ್ತದೆ, ನಾನು ಯಾವ ಥರ ಮೂವಿ ತೋರಿಸ್ತೀರಿ ಇವರು. ಮೂವಿ ನೋಡ್ತಿಲ್ಲ, ಮತ್ತೆ ಮನೆ ಹೋಗ್ತಿದ್ಯಾ? ಒಂದು ಮೇನ್ ಇಂಪಾರ್ಟೆಂಟ್ ವಿಷಯ ಬರ್ತದೆ. ಅವ್ನು ಯಾಕೆ ಮನೆಗೆ ಹೋಗ್ತಿದ್ದಾನೆ ಅಂತ ಅದಕ್ಕೂ ಒಂದು ರೀಸನ್ ಇದೆ. ಹೇಳಿ. ಒಂದು ಶೆಡ್ ಕಟ್ ಮಾಡ್ತಾ ಇದ್ದೀನಿ ಗೈಸ್. ಈ ಥರ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಎಲ್ಲ ದಯವಿಟ್ಟು ಕೊಡಬೇಡಿ. ಅಭಿಯವ್ರೆ ತುಂಬ ಕೋಪದಲ್ಲಿದ್ದೀರಾ ಇವತ್ತು? ಥಾಟ್ ಆಫ್ ದ ಡೇ ಹೇಳಿ. ನೋಡ್ರಿ, ಚೆನ್ನಾಗಿ ದುಡೀರಿ, ಚೆನ್ನಾಗಿ ಖರ್ಚು ಮಾಡಿರಿ, ಲೈಫ್ನ ಬದುಕಬೇಡಿ, ಜೀವಿಸಿ.